ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಪ್ರದೀಪ್ ರಂಗನಾಥನ್ ಮತ್ತೆ ಕೃತಿ ಶೆಟ್ಟಿ ಅಭಿನಯದ ಲೈಕ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ ಈ ಕತೆ ನಡೆಯೋದು 2040ರಲ್ಲಿ. ಅಲ್ಲಿ ಎಲ್ರು ಫೋನ್ಗೆ ಅಡಿಕ್ಟ್ ಆಗಿರ್ತಾರೆ. ಆದ್ರೆ ನಮ್ ಹೀರೋ ಫೋನ್ ಇಂದ ದೂರ ಇರ್ತಾನೆ. ಫೋನ್ ನ ಟಚ್ ಮಾಡದೆ ಇರೋ ನಮ್ ಹೀರೋ ಫೋನ್ ಅಲ್ಲೇ ಮುಳುಗೋಗಿರೋ ಹೀರೋಯಿನ್ ಜೊತೆ ಲವ್ ಅಲ್ಲಿ ಬೀಳ್ತಾನೆ. ಅಂಡ್ ತಮ್ಮ ಲವ್ ಅಲ್ಲಿ ಬಿದ್ಮೇಲೆ ಏನಾಯ್ತು, ಹೀರೋಯಿನ್ ಕೂಡ ಲವ್ ಅಲ್ಲಿ ಬೀಳ್ತಾಳೆ. ಈ ಮಧ್ಯೆ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ, ನಮ್ ಹೀರೋ ಫೋನ್ ಯೂಸ್ ಮಾಡದೆ ಇರೋದಕ್ಕೆ ಕಾರಣ ಏನು, ಕಡೆಗೆ ನಮ್ ಹೀರೋಯಿನ್ ಒಂದಾಗ್ತಾರ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿ ಶುರು ಆಗೋದು 2040ರಲ್ಲಿ ಚೆನ್ನೈಯಲ್ಲಿ. ಅಲ್ಲಿ ಒಂದು ರೋಬೋಟ್ ಅದ್ರ ಅಣ್ಣ ಸೂರ್ಯನ್ ಬಗ್ಗೆ ಮಾತಾಡ್ತಾ ಇರುತ್ತೆ. ಈ ಸೂರ್ಯನ್ ಲವ್ ಇನ್ಶೂರೆನ್ಸ್ ಕಂಪನಿ ಅನ್ನೋ ಒಂದು ಕಂಪನಿನ ನಡೆಸ್ತಾ ಇರ್ತಾನೆ. ಎಷ್ಟೊಂದು ರೋಬೋಗಳನ್ನೆಲ್ಲ ರೆಡಿ ಮಾಡಿರ್ತಾನೆ. ಇವಾಗ ಲೈಕ್ ಅನ್ನೋ ಒಂದು ಆಪ್ ನ ಕೂಡ ರೆಡಿ ಮಾಡಿರ್ತಾನೆ. ಅದ್ರಲ್ಲಿ ವಾಯ್ಸ್ ಕೂಡ ಯೂಸ್ ಮಾಡ್ಬೇಕಿರುತ್ತೆ. ಅದಕ್ಕೆ ತುಂಬಾ ಜನರ ವಾಯ್ಸ್ ನ ಟೆಸ್ಟ್ ಮಾಡಿಸ್ತಾ ಇರ್ತಾರೆ. ಆದ್ರೆ ಸೂರ್ಯನ್ಗೆ ಯಾವುದು ಇಷ್ಟ ಆಗ್ತಾ ಇರಲ್ಲ. ಅವಾಗ ಸೂರ್ಯನ್ಗೆ ಒಂದು ವಾಯ್ಸ್ ಕೇಳಿಸುತ್ತೆ. ಅದನ್ನ ಕೇಳಿ ಅಣ್ತಮ್ಮ ಫಿದಾ ಆಗೋಗ್ತಾನೆ. ಆ ವಾಯ್ಸ್ ವೈಬ್ ವಾಸಿ ಅನ್ನೊಂದು. ಇವಾಗ ವಾಸಿ ವಾಯ್ಸ್ ನೇ ಲೈಕ್ ಆಪ್ಗೆ ಯೂಸ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಆದ್ರೆ ಸೂರ್ಯನ್ ವಾಸಿ ಮುಖನು ನೋಡಿರಲ್ಲ. ಈ ಲೈಕ್ ಆಪ್ ಹೇಗ್ ವರ್ಕ್ ಆಗುತ್ತೆ ಅಂದ್ರೆ, ಅದಕ್ಕೆ ಅಂತ ಸ್ಪೆಷಲೈಸ್ಡ್ ರಿಂಗ್ಸ್ ಇರುತ್ತೆ. ಒಂದನ್ನ ಲವ್ ಮಾಡ್ತಾ ಇರೋ ಹುಡುಗ ಹಾಕೋಬೇಕು, ಇನ್ನೊಂದನ್ನ ಹುಡುಗಿ ಹಾಕೋಬೇಕು. ಇಬ್ರು ರಿಂಗ್ ನ ಟಚ್ ಮಾಡಿದ್ರೆ ಕನೆಕ್ಟ್ ಆಗ್ತಾರೆ. ಯಾವಾಗ ಬೇಕಾದ್ರೂ ಕಾಲ್ ಮಾಡಬಹುದು, ಮೆಸೇಜ್ ಮಾಡಬಹುದು. ಅದೇ ಇಬ್ರು ಕೈನ ಹಿಡ್ಕೊಂಡು ರಿಂಗ್ ಟಚ್ ಮಾಡಿದ್ರೆ ಅದ್ರಲ್ಲಿ ತುಂಬಾ ಆಪ್ಷನ್ಸ್ ಬರುತ್ತೆ. ಫ್ರೆಂಡ್, ಸಿಚುವೇಶನ್ಶಿಪ್, ಕಮಿಟೆಡ್ ಅಂತ. ಅದ್ರಲ್ಲಿ ಯಾವ ಆಪ್ಷನ್ ಬೇಕು ಅದನ್ನ ಚೂಸ್ ಮಾಡ್ಕೋಬಹುದು. ರಿಂಗ್ ಅಲ್ಲಿ 360 ಡಿಗ್ರಿ ಕ್ಯಾಮ್ರಾ ಕೂಡ ಇರುತ್ತೆ. ಕಮಿಟೆಡ್ ಅಂತ ಚೂಸ್ ಮಾಡಿದ್ರೆ ಒಬ್ರನ್ನೊಬ್ರು 24 ಗಂಟೆ ನೋಡ್ತಾ ಇರಬಹುದು. ಇದರಿಂದ ಮೋಸ ಹೋದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಅದಕ್ಕೆ ಲೈಕ್ ಆಪ್ ಪೆನಾಲ್ಟಿ ಕೂಡ ಹಾಕುತ್ತೆ. ಇದು ಲೈಕ್ ಆಪ್ ಬಗ್ಗೆ. ಎಲ್ರಿಗೂ ಇವಾಗ ಲೈಕ್ ಆಪ್ ತುಂಬಾ ಇಷ್ಟ ಆಗಿರುತ್ತೆ. ಸೂರ್ಯನ್ ಕೂಡ ಫೇಮಸ್ ಆಗ್ತಾನೆ. ಅದಕ್ಕೆ ಸೂರ್ಯನ್ ವಾಸಿನ ಹುಡುಕಿ ಅವನಿಗೆ ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೊಂಡಿರೋದಾಗಿ ನ್ಯೂಸ್ ಅಲ್ಲಿ ಹೇಳ್ತಾನೆ. ಈ ಕಡೆ ನಮ್ಗೆ ಇವಾಗ ವಾಸಿನ ತೋರಿಸ್ತಾರೆ. ಅವನೇ ಈ ಕಥೆಯ ನಾಯಕ. ಅವನ್ ತಂದೆ ಆರ್ಗಾನಿಕ್ ವರ್ಡ್ ಅನ್ನೋ ಒಂದು ಕಂಪನಿ ನಡೆಸ್ತಾ ಇರ್ತಾರೆ. ಬರೀ ಫೋನ್ ಇಂದಾನೆ ತುಂಬಿರೋ ಆ ಪ್ರಪಂಚದಲ್ಲಿ ಫೋನ್ ಯೂಸ್ ಮಾಡದೆ ಇರೋ ಜಾಗ ಅಂದ್ರೆ ಅದು ಆರ್ಗಾನಿಕ್ ವರ್ಡ್. ಅದೊಂದು ರೀತಿ ಫೋನ್ಗೆ ಅಡಿಕ್ಟ್ ಆಗಿರೋರಿಗೆ ಪ್ರಿಸನ್ ಇದ್ದ ಹಾಗೆ. ಆನ್ಲೈನ್ ಅಲ್ಲಿ ಏನೇ ತಪ್ಪು ಮಾಡಿದ್ರು ಜೈಲಿಗೆ ಹಾಕೋ ಹಾಗೆ ಅಲ್ಲಿ ಫೋನ್ ಇಂದ ದೂರ ಮಾಡಿ ಆರ್ಗಾನಿಕ್ ವರ್ಲ್ಡ್ ಗೆ ಹಾಕ್ತಾ ಇರ್ತಾರೆ. ಅಲ್ಲೇ ನಮ್ ವಾಸಿ ಅವನ್ ಫ್ರೆಂಡ್ಸ್ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಯಾರು ಫೋನ್ ಯೂಸ್ ಮಾಡ್ತಾ ಇರಲ್ಲ. ಇವಾಗ ವಾಸಿ ತಂದೆಗೆ ಲೈಕ್ ಆಪ್ಗೆ ಅವನೇ ವಾಯ್ಸ್ ಕೊಟ್ಟಿರೋದು ಅಂತ ಗೊತ್ತಾಗುತ್ತೆ. ವಾಸಿನ ಕರೀತಾರೆ. ಅವರು ಕರಾಟೆ ಪ್ರಾಕ್ಟೀಸ್ ಕೊಡ್ತಾ ಇರ್ತಾರೆ. ವಾಸಿ ಜೊತೆಗೆ ಫೈಟ್ಗೆ ಬರ್ತಾರೆ. ವಾಸಿ 3 ಸಲ ಒದೆ ತಿಂತಾನೆ. ಸಲ ವಾಸಿ 3 ಸಲ ಒದೆ ತಿಂದ್ಮೇಲೆ ಅವನ ಆಪೋಸಿಟ್ ಯಾರೇ ಇದ್ರು ಸರಿಯಾಗಿ ಹೊಡಿತಾ ಇರ್ತಾನೆ. ಅದು ಗೊತ್ತಿದ್ದೆ ವಾಸಿ ತಂದೆ 3 ಸಲ ಹೊಡೆದು ಫೈಟ್ ನ ಸ್ಟಾಪ್ ಮಾಡ್ತಾ ಇರ್ತಾರೆ. ಇಲ್ಲ ಅಂದ್ರೆ ವಾಸಿ ತಂದೆ ಅಂತ ಕೂಡ ನೋಡದೆ ಹೊಡಿತಾನೆ ಅದಕ್ಕೆ. ಆಮೇಲೆ ಅವನಿಗೆ ಬೈತಾ ಇರ್ತಾರೆ. ಅವಾಗ ವಾಸಿ ಈ ಪ್ರಪಂಚದಲ್ಲಿ ಏನೇ ಬಿಸ್ನೆಸ್ ಮಾಡ್ಬೇಕು ಅಂದ್ರೂ ಫೋನ್ ಇರ್ಲೇಬೇಕು ಅಂತ ಎಕ್ಸಾಂಪಲ್ ಗಳನ್ನ ಕೊಟ್ಟು ಹೇಳ್ತಾ ಇರ್ತಾನೆ. ಅವಾಗ ಅವನ್ ತಂದೆ ಹಳೆ ಘಟನೆಯನ್ನ ನೆನ್ಪು ಮಾಡ್ತಾನೆ. ವಾಸಿಗೆ ತಮಿಳ್ ಸೆಲ್ವಿ ಅಂತ ಒಬ್ರು ಅಕ್ಕ ಇರ್ತಾರೆ. ಅವರು ಅವ್ರ ಹೆಸರನ್ನ ತಮಿಳ್ ಸೆಲ್ಫಿ ಅಂತ ಚೇಂಜ್ ಮಾಡ್ಕೊಂಡು ಮೊಬೈಲ್ಗೆ ಅಡಿಕ್ಟ್ ಆಗಿರ್ತಾಳೆ. ಒಂದಿನ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ತಾ ರೋಡ್ ಮಧ್ಯೆ ಹೋಗ್ತಾಳೆ. ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ತಾಳೆ. ಅದ್ನ ವಾಸಿ ತಂದೆ ಕಣ್ಣಾರೆ ನೋಡಿರ್ತಾರೆ. ವಾಸಿ ಅಕ್ಕ ಸತ್ತಿದ್ಕೇನೆ ವಾಸಿ ತಂದೆ ಆರ್ಗಾನಿಕ್ ವರ್ಲ್ಡ್ ನ ಶುರು ಮಾಡಿರ್ತಾರೆ. ಅದ್ನೆಲ್ಲ ವಾಸಿಗೆ ನೆನ್ಪ್ ಮಾಡಿ ಮೊಬೈಲ್ ನಮ್ಮನ್ನ ತಲೆ ತಗ್ಗೋ ಹಾಗೆ ಮಾಡುತ್ತೆ. ನೀನ್ ಯಾವತ್ತೂ ತಲೆ ತಗ್ಗಿಸ್ಬಾರ್ದು ಅಂತ ಹೇಳ್ತಾರೆ. ವಾಸಿ ಸರಿ ಅಂತಾನೆ. ಮಾರನೇ ದಿನ ವಾಸಿ ಸೂರ್ಯನ್ ಅನೌನ್ಸ್ ಮಾಡಿದ್ದ ಕ್ಯಾಶ್ ಪ್ರೈಸ್ ನ ಇಸ್ಕೊಳ್ಳೋಕೆ ಅವನ್ ಕಂಪನಿಗೆ ಹೋಗ್ತಾನೆ. ವಾಸಿ ಹತ್ರ ಫೋನ್ ಇಲ್ಲ ಅಂತ ಗೊತ್ತಾಗಿ ಎಲ್ಲ ಶಾಕ್ ಆಗ್ತಾರೆ. ಸೂರ್ಯನ್ ಬಂದು ವಾಸಿನ ಖುಷಿಯಾಗಿ ಮಾತಾಡಿಸ್ತಾನೆ. ಆದ್ರೆ ಅವನ ಹತ್ರ ಫೋನ್ ಇಲ್ಲ ಅಂತ ಗೊತ್ತಾಗಿ ಅವನು ಕೂಡ ಶಾಕ್ ಆಗ್ತಾನೆ. ಜೊತೆಗೆ ವಾಸಿ ತಂದೆನೆ ಆರ್ಗಾನಿಕ್ ವರ್ಲ್ಡ್ ನ ನಡೆಸ್ತಾ ಇರೋದು ಅಂತ ಗೊತ್ತಾಗುತ್ತೆ. ಅಲ್ಲಿ ವಾಸಿ ನನ್ ಏನೇ ಆದ್ರೂ ಫೋನ್ ತಗೊಳ್ಳಲ್ಲ ಅಂತ ಇರ್ತಾನೆ. ಆದ್ರೆ ಸೂರ್ಯನ್ ನೀನ್ ಫೋನ್ ತಗೊಂಡೆ ತಗೊಳ್ತೀಯ ಅಂತ ಹೇಳಿ ಕ್ಯಾಶ್ ನ ಕೊಟ್ಟು ಕಳಿಸ್ತಾನೆ. ಜೊತೆಗೆ ಅವನ ಅಸಿಸ್ಟೆಂಟ್ಗೆ ವಾಸಿ ಫೋನ್ ತಗೊಂಡೆ ತಗೋತಾನೆ. ಅವ್ನ್ ಯಾವಾಗ ಫೋನ್ ತಗೊಂಡು ಲೈಕ್ ಆಪ್ಗೆ ಲಾಗಿನ್ ಆದ್ರೂ ನನ್ಗೆ ನೋಟಿಫೈ ಮಾಡಿ ಅಂತ ಹೇಳ್ತಾನೆ. ವಾಸಿ ಈಚೆ ಬರ್ತಾನೆ. ಮಳೆ ಶುರು ಆಗುತ್ತೆ. ಛತ್ರಿ ಹಿಡ್ಕೊಂಡು ಬ್ಯಾಂಕ್ ಕಡೆ ಕ್ಯಾಶ್ ಡೆಪಾಸಿಟ್ ಮಾಡೋಕೆ ಹೋಗ್ತಾ ಇರ್ತಾನೆ. ಅದೇ ರೋಡಲ್ಲಿ ನಮ್ ಹೀರೋಯಿನ್ ಧೀಮಾ ಕ್ಯಾಬ್ ಅಲ್ಲಿ ಕೂತಿರ್ತಾಳೆ. ಅವಳ ಹತ್ರ ಛತ್ರಿ ಇರಲ್ಲ. ಯಾವುದೋ ಎಂಗೇಜ್ಮೆಂಟ್ಗೆ ಹೋಗ್ತಾ ಇರ್ತಾಳೆ. ಕ್ಯಾಬ್ ಇಂದ ಇಳಿದು ಅಲ್ಲೇ ಬರ್ತಿದ್ದ ವಾಸಿ ಜೊತೆ ನಡ್ಕೊಂಡೋಗಿ ಇವೆಂಟ್ ಜಾಯ್ನ್ ಆಗ್ತಾಳೆ. ಅವಳನ್ನ ನೋಡ್ತಿದ್ದ ಹಾಗೆ ವಾಸಿ ಹಾರ್ಟ್ ಬೀಟ್ 4 ಸೆಕೆಂಡ್ ಸ್ಕಿಪ್ ಆಗುತ್ತೆ. ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಕೂಡ ಆಗುತ್ತೆ. ಅವನ್ನ ಆಸ್ಪತ್ರೆಗೆ ಸೇರಿಸ್ತಾರೆ. ಡಾಕ್ಟರ್ ಅವನ್ ಫ್ರೆಂಡ್ಸ್ಗೆ ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ರಿಪೋರ್ಟ್ ಕೊಟ್ಟು ಡಿಸ್ಚಾರ್ಜ್ ಮಾಡ್ತಾರೆ. ವಾಸಿ ಅವನ್ ಫ್ರೆಂಡ್ಸ್ಗೆ ಧೀಮಾ ಬಗ್ಗೆ ಹೇಳ್ತಾನೆ.
ಆದ್ರೆ ಮತ್ತೆ ಅವಳನ್ನ ನೋಡ್ತಾನೋ ನೋಡಲ್ವೋ ಅನ್ನೋ ಡೌಟ್ ಇರುತ್ತೆ. ಈ ಕಡೆ ಧೀಮಾ ಇವಾಗ ಮನೆಯಲ್ಲಿ ರೀಲ್ಸ್ ಮಾಡ್ತಾ ಇರ್ತಾಳೆ. ಅವಳ ತಾಯಿ ಕೂಡ ರೀಲ್ಸ್ ಮಾಡ್ತಾ ಇರ್ತಾರೆ. ಆದ್ರೆ ಅವ್ರನ್ನ ಆಪ್ ಇಂದಾನೆ ಬ್ಯಾನ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಕೊಟ್ಟಿದ್ದ ಐಡಿಯಾ ಇಂದ ಒಬ್ಬ ಗ್ಯಾಂಬ್ಲಿಂಗ್ ಅಲ್ಲಿ ದುಡ್ಡು ಕಳ್ಕೊಂಡಿರ್ತಾನೆ. ಅದಕ್ಕೆ ಧೀಮಾ ತಾಯಿನ ಬ್ಯಾನ್ ಮಾಡಿರ್ತಾರೆ. ಅದಕ್ಕೆ ಇವಾಗ ಧೀಮಾ ತಾಯಿ ಆರ್ಗಾನಿಕ್ ವರ್ಲ್ಡ್ ಗೆ ಹೋಗ್ಬೇಕಿರುತ್ತೆ. ಧೀಮಾ ಅವಳ ತಾಯಿ ಜೊತೆ ಆರ್ಗಾನಿಕ್ ವರ್ಲ್ಡ್ ಗೆ ಹೋಗ್ತಾಳೆ. ಅಲ್ಲಿ ವಾಸಿ ಧೀಮಾನ ನೋಡ್ತಾನೆ. ಧೀಮಾ ಅವಳ ತಾಯಿನ ಜಾಯಿನ್ ಮಾಡಿಸಿ ವಾಪಸ್ ಹೋಗುವಾಗ ವಾಸಿ ಹೋಗಿ ಧೀಮಾನ ಮಾತಾಡಿಸ್ತಾನೆ. ಅವಳಿಗೆ ಲೈಕ್ಗೆ ವಾಸಿನೇ ವಾಯ್ಸ್ ಕೊಟ್ಟಿರೋದು ಅಂತ ಗೊತ್ತಾಗಿ ವಾಸಿ ಜೊತೆ ಸೆಲ್ಫಿ ತಗೋತಾಳೆ. ಧೀಮಾಗೆ ವಾಸಿ ನೆನ್ಪೇ ಇರಲ್ಲ. ಧೀಮಾ ಅಲ್ಲಿಂದ ಹೋಗುವಾಗ ವಾಸಿ ಅವಳ ಹೆಸರನ್ನ ತಿಳ್ಕೊಳ್ತಾನೆ. ಈ ಕಡೆ ಸೂರ್ಯನ್ ಇವಾಗ ಕೋರ್ಟ್ಗೆ ಹೋಗ್ತಾನೆ. ಯಾಕಂದ್ರೆ ಅವನ್ ಲೈಕ್ ಆಪ್ ಜನಗಳ ಪ್ರೈವಸಿನ ಹಾಳು ಮಾಡ್ತಿದೆ ಅಂತ ಕೇಸ್ ಹಾಕಿರ್ತಾರೆ. ಆದ್ರೆ ಅಲ್ಲೇ ಜನಗಳು ಒಪಿನಿಯನ್ ಹೇಳಿರೋ ಒಂದು ವಿಡಿಯೋನ ಪ್ಲೇ ಮಾಡ್ತಾರೆ. ಆದ್ರೆ ಅದರಲ್ಲಿ ಎಲ್ರು ಲೈಕ್ ಆಪ್ ಇಂದ ತುಂಬಾ ಹೆಲ್ಪ್ ಆಗ್ತಿದೆ ಅಂತಾನೆ ಹೇಳ್ತಾರೆ. ಆದ್ರಿಂದ ಆಪ್ ನ ಬ್ಯಾನ್ ಮಾಡಲ್ಲ. ಆದ್ರೆ ಇನ್ನೊಂದು ವರ್ಷದಲ್ಲಿ ಆಪ್ 10 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇಂದ 50 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗ್ಬೇಕು. ಏನಾದ್ರೂ ಜನಗಳು ಆಪ್ ಮೇಲೆ ಇಂಟ್ರೆಸ್ಟ್ ಕಳ್ಕೊಂಡು ಸಬ್ಸ್ಕ್ರೈಬರ್ಸ್ ಕೊಂಡು ಕಡಿಮೆ ಆದ್ರೆ ಬ್ಯಾನ್ ಮಾಡ್ತೀವಿ ಅಂತ ಜಡಿ ತೀರ್ಮಾನ ಕೊಡ್ತಾರೆ. ಅದಕ್ಕೆ ಸೂರ್ಯನ್ ಒಪ್ಕೋತಾನೆ. ಲೈಕ್ ಆಪ್ ಗೆ ಒಂದು ಫ್ಯೂಚರ್ ಆಡ್ ಮಾಡಿದ್ರೆ ಈಸಿಯಾಗಿ 50 ಮಿಲಿಯನ್ ಸಬ್ಸ್ಕ್ರೈಬರ್ ಆಗ್ತಾರೆ ಅಂತ ಸೂರ್ಯನ್ ಪ್ಲಾನ್ ಮಾಡ್ತಾನೆ. ಈ ಕಡೆ ವಾಸಿ ಅವನ್ ಫ್ರೆಂಡ್ ಜೊತೆ ಸೇರಿ ಧೀಮಾನ ಫಾಲೋ ಮಾಡ್ತಾ ಇರ್ತಾನೆ. ಆದ್ರೆ ಧೀಮಾ ಜೊತೆ ಜಾಲಿ ಅನ್ನೋನು ಯಾವಾಗ್ಲೂ ಇರ್ತಾನೆ. ಅವನ್ನ ಮಾತಾಡ್ಸಿದ್ರೆ ಅವನು ಧೀಮಾಗೆ ನಾನು ಓಪನ್ ಫ್ರೆಂಡ್, ಯಾವಾಗ್ಲೂ ಅವಳ ಜೊತೆನೆ ಇರ್ತೀನಿ. ಅವಳು ಯಾರನ್ನು ಪ್ರೀತಿ ಮಾಡದೆ ಇರೋ ತರ ನೋಡ್ಕೊಂಡು ಅಕಸ್ಮಾತ್ ಪ್ರೀತಿ ಮಾಡಿ ಮದುವೆ ದಿನ ಹುಡುಗ ಕೈ ಕೊಟ್ಟು ಹೋದ್ರೆ ಅವಾಗ ಅವಳನ್ನ ನಾನ್ ಮದುವೆ ಆಗ್ತೀನಿ. ಇದೇ ಓಪನ್ ಫ್ರೆಂಡ್ ಕೆಲಸ ಅಂತಾನೆ. ಜೊತೆಗೆ ಧೀಮಾ ಯಾಕೆ ಯಾವಾಗ್ಲೂ ಮೊಬೈಲ್ ಯೂಸ್ ಮಾಡ್ತಾ ಇರ್ತಾಳೆ ಅಂತ ವಾಸಿ ಕೇಳ್ತಾನೆ. ಯಾಕಂದ್ರೆ ಧೀಮಾ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಅವಳ ತಾಯಿ ಪ್ರೀತಿಯಿಂದ ನೋಡ್ಕೊಂಡಿರಲ್ಲ. ಏನೇ ಕೇಳಿದ್ರು ಮೊಬೈಲ್ ಕೊಡ್ತಾ ಇರ್ತಾರೆ. ರೀಲ್ಸ್ ಮಾಡೋಕು ಅವರೇ ಹೇಳ್ತಿರ್ತಾರೆ. ಅದರಿಂದ ಧೀಮಾಗೆ ಅವಳ ತಂದೆ ತಾಯಿ ಪ್ರೀತಿ ಸಿಗದೆ ಫೋನ್ಗೆ ಅಡಿಕ್ಟ್ ಆಗಿರ್ತಾಳೆ. ಇವಾಗ ಅವಳು ಲವ್ ಮಾಡೋ ಹುಡುಗ ಆದ್ರೂ ಅವಳನ್ನ ಚೆನ್ನಾಗಿ ನೋಡ್ಕೋತಾನೆ ಅಂತ ಅನ್ಕೊಂಡಿರ್ತಾಳೆ. ಇದೆಲ್ಲ ವಾಸಿಗೆ ಗೊತ್ತಾಗುತ್ತೆ. ಇದನ್ನೆಲ್ಲ ವಾಸಿ ಅವನ್ ಫ್ರೆಂಡ್ಸ್ಗೆ ಹೇಳ್ತಾನೆ. ಕಲ್ಕಿ ಅನ್ನೋ ಅವನ್ ಫ್ರೆಂಡ್ ವಾಸಿಗೆ ಧೀಮಾನ ನೀನು ಲವ್ ಮಾಡ್ಬೇಕು ಅಂದ್ರೆ ಮೊದ್ಲು ಮೊಬೈಲ್ ತಗೋ ಅಂತಾಳೆ. ಆದ್ರೆ ವಾಸಿ ತಗೊಳಲ್ಲ ಅಂತಾನೆ. ಆದ್ರೆ ಮಾರನೇ ದಿನಾನೇ ಹೋಗಿ ಮೊಬೈಲ್ ತರ್ತಾನೆ. ಲೈಕ್ ಆಪ್ಗೆ ಸಬ್ಸ್ಕ್ರೈಬ್ ಆಗ್ತಾನೆ. ಅದು ಸೂರ್ಯನ್ಗೆ ಗೊತ್ತಾಗುತ್ತೆ. ಸೂರ್ಯನ್ ವಾಸಿನ ಮಾನಿಟರ್ ಮಾಡೋಕೆ ಹೇಳ್ತಾನೆ. ಈ ಕಡೆ ವಾಸಿ ಕಲ್ಕಿ ಹೇಳೋ ಹಾಗೆ ಬೆರಳಿಗೆ ರಿಂಗ್ ಹಾಕೊಂಡು ಧೀಮಾಗೆ ಲೈಕ್ ಆಪ್ ಅಲ್ಲಿ ರಿಕ್ವೆಸ್ಟ್ ಕಳಿಸ್ತಾನೆ. ಅವಳು ಸ್ವಲ್ಪ ಹೊತ್ತಿನ ನಂತರ ರಿಕ್ವೆಸ್ಟ್ ನ ಅಕ್ಸೆಪ್ಟ್ ಮಾಡ್ಕೋತಾಳೆ. ವಾಸಿ ಮೀಟ್ ಮಾಡೋಣ ಅಂತಾನೆ. ಧೀಮಾ ಲೊಕೇಶನ್ ಕೂಡ ಕಳಿಸ್ತಾಳೆ. ವಾಸಿ ಅವನ್ ಫ್ರೆಂಡ್ ಜೊತೆ ಹೋಗ್ತಾನೆ. ಧೀಮಾ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಇರ್ತಾಳೆ. ವಾಸಿ ಹೋಗಿ ಧೀಮಾನ ಮಾತಾಡಿಸ್ತಾನೆ. ಅವಳು ರಿಂಗ್ ನ ವಾಸಿ ರಿಂಗ್ಗೆ ಟಚ್ ಮಾಡ್ತಾಳೆ. ಇಬ್ರು ಕನೆಕ್ಟ್ ಆಗ್ತಾರೆ. ಅಷ್ಟಕ್ಕೆ ವಾಸಿ ಖುಷಿಯಾಗಿ ಆ ವಿಷಯನ ಕಲ್ಕಿಗೆ ಹೇಳ್ತಾನೆ. ಇಲ್ಲಿಂದ ವಾಸಿ ಧೀಮಾ ಜೊತೆ ಓಡಾಡೋಕೆ ಶುರು ಮಾಡ್ತಾನೆ. ಇವ್ರ ಮಧ್ಯೆ ಜಾಲಿ ಯಾವಾಗ್ಲೂ ಇರ್ತಾನೆ. ಅದಕ್ಕೆ ಇಬ್ರಿಗೂ ಪ್ರೈವಸಿನೇ ಸಿಗ್ತಾ ಇರಲ್ಲ. ಒಂದಿನ ವಾಸಿ ಧೀಮಾ ಜೊತೆ ಚಾಟ್ ಮಾಡ್ತಾ ಮನೆಗೆ ಹೋಗೋದೇ ಇಲ್ಲ. ಬೆಳಿಗ್ಗೆ 5 ಗಂಟೆಗೆ ಅವನ್ ಫೋನ್ ನ ಕಲ್ಕಿ ಕೈಯಲ್ಲಿ ಕೊಟ್ಟು ಮನೆಗೆ ಹೋಗ್ತಾನೆ. ಅವನ್ ತಂದೆ ಊಟ ಮಾಡದೆ ಮಲಗಿರ್ತಾರೆ. ಅವನ್ ತಂದೆ ಡೈಲಿ ಅಟ್ಲೀಸ್ಟ್ ಒಂದ್ಸಲ ಆದ್ರೂ ವಾಸಿ ಜೊತೆ ಊಟ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಅದಕ್ಕೆ ಅವ್ನ್ ಬಂದ್ಮೇಲೆನೆ ಊಟ ಮಾಡ್ತಾರೆ. ಈ ಕಡೆ ಇವಾಗ ಸೂರ್ಯನ್ ಆಪ್ಗೆ ಒಂದು ಹೊಸ ಫೀಚರ್ ನ ರೆಡಿ ಮಾಡಿರ್ತಾನೆ. ಅದು ಲವ್ ಸ್ಕೋರ್ ಅಂತ. ಕಪಲ್ ಅವ್ರ ಕೈನ ಟಚ್ ಮಾಡಿ ಲವ್ ಸ್ಕೋರ್ ಕೇಳಿದ್ರೆ ಆಪ್ ಲವ್ ಸ್ಕೋರ್ ತೋರಿಸುತ್ತೆ. ಅಬೋ 70 ಬಂದ್ರೆ ಲವರ್ಸ್ ಅಂತ, ಕಡಿಮೆ ಬಂದ್ರೆ ಫ್ರೆಂಡ್ಸ್ ಅಂತ ಆಪ್ ಡಿಸೈಡ್ ಮಾಡ್ತಾ ಇರುತ್ತೆ. ಈ ಕಡೆ ಧೀಮಾ ಹ್ಯಾಲೋವಿನ್ ಪಾರ್ಟಿಗೆ ಹೋಗಿರ್ತಾಳೆ. ಅಲ್ಲಿಗೆ ಜಾಲಿ, ವಾಸಿ ಮತ್ತೆ ಅವನ್ ಫ್ರೆಂಡ್ ಕೂಡ ಹೋಗ್ತಾರೆ. ಧೀಮಾ ಕಾಸ್ಟ್ಯೂಮ್ ಚೆನ್ನಾಗಿಲ್ಲ ಅಂತ ಯಾರು ಅವಳ ಜೊತೆ ಫೋಟೋ ತಗೊಳ್ತಾ ಇರಲ್ಲ. ಅದಕ್ಕೆ ವಾಸಿ ಧೀಮಾಗೆ ಮೇಕಪ್ ಮಾಡ್ತಾನೆ. ಧೀಮಾ ರಕ್ತ ಬೇಕು ಅಂತಾಳೆ. ಅದಕ್ಕೆ ಅವನ್ ಕೈ ಕುಯ್ಕೊಂಡು ರಕ್ತ ಕೊಡ್ತಾನೆ. ಉಗುರು ಬೇಕು ಅಂತಾಳೆ. ಅವನ್ ಫ್ರೆಂಡ್ ಕೈಯಿಂದ ಉಗುರು ಕಿತ್ಕೊಡ್ತಾನೆ. ಆದ್ರೆ ಸೂಟ್ ಆಗಲ್ಲ ಅಂತ ಸೈಡ್ಗೆ ಎಸಿತಾಳೆ. ಇವಾಗ ವಾಸಿ ಎಲ್ರು ಧೀಮಾನೆ ನೋಡೋಕೆ ಒಂದು ಪ್ಲಾನ್ ಮಾಡ್ತಾನೆ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಒಂದು ಗಾಜನ್ನ ಹಾಕಿ ಅದ್ರ ಮೇಲೆ ಧೀಮಾ ನಿಂತ್ಕೊಳ್ಳೋಕೆ ಹೇಳ್ತಾನೆ. ಅದನ್ನ ನೀರೊಳಗಡೆಯಿಂದ ವಾಸಿ ಮೂವ್ ಮಾಡೋದಾಗಿ ಹೇಳ್ತಾನೆ. ಇದನ್ನ ಕೇಳಿ ಜಾಲಿ ನೀರೊಳಗಡೆ ನಾನ್ ಹೋಗ್ತೀನಿ, ನಾನಿರೋವರೆಗೂ ನೀನ್ ಅವಳನ್ನ ಇಂಪ್ರೆಸ್ ಮಾಡೋಕೆ ಬಿಡಲ್ಲ ಅಂತಾನೆ. ವಾಸಿ ಸರಿ ಅಂತಾನೆ. ಆದ್ರೆ ಇವಾಗ ಜಾಲಿ ಹುಡ್ಗಿರ್ ಜೊತೆ ಮಾತಾಡ್ಕೊಂಡು ನೀರೊಳಗೆ ಹೋಗೋದೇ ಇಲ್ಲ. ಧೀಮಾ ಗಾಜಿನ ಮೇಲೆ ನಿಲ್ಲೋಕೆ ಹೋಗ್ತಾ ಇರ್ತಾಳೆ. ಅದನ್ನ ನೋಡಿ ವಾಸಿನೇ ನೀರೊಳಗೆ ಹಾರಿ ಗಾಜನ್ನ ಮೂವ್ ಮಾಡ್ತಾನೆ. ಅದನ್ನ ಎಲ್ಲ ನೋಡಿ ವಿಡಿಯೋ ಮಾಡ್ಕೋತಾರೆ. ಮಾರನೇ ದಿನ ಧೀಮಾಗೆ 8 ಮಿಲಿಯನ್ ಇಂದ 10 ಮಿಲಿಯನ್ ಫಾಲೋವರ್ಸ್ ಆಗಿ ಗೋಲ್ಡ್ ಸ್ಟೇಟಸ್ ಬಂದಿರುತ್ತೆ. ಅದನ್ನ ನೋಡಿ ಧೀಮಾ ಫುಲ್ ಖುಷಿ ಆಗ್ತಾಳೆ. ಹೀಗೆ ವಾಸಿ ಧೀಮಾ ಜೊತೆ ಕ್ಲೋಸ್ ಆಗ್ತಾ ಹೋಗ್ತಾನೆ. ಕಡೆಗೆ ಇಬ್ರು ಕಮಿಟ್ ಕೂಡ ಆಗ್ತಾರೆ. ಈ ಕಡೆ ಸೂರ್ಯನ್ ಲವ್ ಸ್ಕೋರ್ ಫೀಚರ್ ನ ಬಿಡ್ತಾನೆ. ಅದು ಕೂಡ ಎಲ್ರಿಗೂ ಇಷ್ಟ ಆಗ್ತಾ ಹೋಗುತ್ತೆ.
ಲೈಕ್ ಆಪ್ ಸಬ್ಸ್ಕ್ರಿಪ್ಷನ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೂರ್ಯನ್ ಫುಲ್ ಖುಷಿ ಆಗ್ತಾನೆ. ಒಂದಿನ ರಾತ್ರಿ ಧೀಮಾ ಮತ್ತೆ ವಾಸಿ ಪಬ್ ಇಂದ ಈಚೆ ಬರ್ತಾರೆ. ಇಲ್ಲಿ ಧೀಮಾಗೆ ವಾಸಿ ಮನೆಯಲ್ಲಿ ಮೊಬೈಲ್ ಯೂಸ್ ಮಾಡೋ ಆಗಿಲ್ಲ ಅಂತ ಗೊತ್ತಾಗುತ್ತೆ. ಅದಕ್ಕೆ ಲವ್ ಸ್ಕೋರ್ ನ ಚೆಕ್ ಮಾಡೋಣ ಅಂತ ಇಬ್ರು ಲವ್ ಸ್ಕೋರ್ ನ ಚೆಕ್ ಮಾಡ್ತಾರೆ. ನೋಡಿದ್ರೆ 3% ತೋರಿಸುತ್ತೆ. ಅದನ್ನ ನೋಡಿ ಧೀಮಾ ನನ್ಗೂ ನಿನ್ಗೂ ಸೆಟ್ ಆಗಲ್ಲ ಅಂತಾಳೆ. ಅದಕ್ಕೆ ವಾಸಿ ಈ ಆಪ್ ಹೇಳೋದ್ನೆಲ್ಲ ಕೇಳ್ತೀಯ ಅಂತ ರೂಡ್ ಆಗಿ ಮಾತಾಡ್ತಾನೆ. ಅದಕ್ಕೆ ಅವಳು ಬೇಜಾರು ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಅವಾಗ ವಾಸಿ ಫ್ರೆಂಡ್ ಕಲ್ಕಿ ಬರ್ತಾಳೆ. ಅವಳ ಜೊತೆ ಚೆಕ್ ಮಾಡಿದ್ರೆ 93% ಬರುತ್ತೆ. ಅದನ್ನ ನೋಡಿ ಧೀಮಾ ವಾಸಿಗೆ ನಿನ್ಗೆ ಕಲ್ಕಿನೇ ಕರೆಕ್ಟ್, ಅವಳನ್ನೇ ಮದುವೆ ಆಗು ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಅದಕ್ಕೆ ಕೋಪದಲ್ಲಿ ವಾಸಿ ಮೊಬೈಲ್ ನ ಕೆಳಗೆ ಬಿಸಾಕಿ ಲೈಕ್ ಆಪ್ಗೆ ಬೈತಾ ಇರ್ತಾನೆ. ಅದನ್ನ ಆಫೀಸಿಂದ ಸೂರ್ಯನ್ ನೋಡ್ತಾ ಖುಷಿ ಪಡ್ತಾ ಇರ್ತಾನೆ. ರಾತ್ರಿ ಲೇಟ್ ಆದ್ರೂ ವಾಸಿ ಮನೆಗೆ ಬಂದಿಲ್ಲ ಅಂತ ವಾಸಿ ತಂದೆ ಅವನ್ ಫ್ರೆಂಡ್ ನ ಮಾತಾಡಿಸಿ ಅವರಿಂದ ವಾಸಿ ಫೋನ್ ತಗೊಂಡಿರೋದು ಗೊತ್ತಾಗಿ ಅವನ್ನ ಹುಡಿಕೊಂಡ್ ಬರ್ತಾರೆ. ವಾಸಿ ಮೊಬೈಲ್ ನೋಡ್ತಾ ಇರ್ತಾನೆ. ಕಡೆಗೂ ವಾಸಿ ತಲೆ ತಗ್ಗಿಸ್ತಾ ಅಂತ ಅವನ್ ತಂದೆ ಬೇಜಾರಾಗ್ತಾರೆ. ಇವಾಗ ನಮಗೆ ಸೂರ್ಯನ್ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಸೂರ್ಯನ್ ಲಕ್ಷ್ಮಿ ಅನ್ನೋ ಹುಡುಗಿನ ಪ್ರೀತಿ ಮಾಡ್ತಾ ಇರ್ತಾನೆ. 15 ವರ್ಷದ ಹಿಂದೆನೆ ಆ ಲೈಕ್ ರಿಂಗ್ ನ ರೆಡಿ ಮಾಡಿ ಅದನ್ನ ಲಕ್ಷ್ಮಿಗೆ ಕೊಟ್ಟಿರ್ತಾನೆ. ಅದರಿಂದ ಅವಳು ಸೂರ್ಯನ್ಗೆ ಮೋಸ ಮಾಡ್ತಿದ್ದಾಳೆ ಅಂತ ಗೊತ್ತಾಗಿರುತ್ತೆ. ಅದಕ್ಕೆ ಸೂರ್ಯನ್ ಲಕ್ಷ್ಮಿ ಐ ನೋ ವಾಟ್ ಯು ಡಿಡ್ ಅನ್ನೋದ್ರಿಂದ ಲೈಕ್ ಅಂತ ಕಂಪನಿ ಶುರು ಮಾಡಿರ್ತಾನೆ. ಇದು ಸೂರ್ಯನ್ ಕತೆ. ಈ ಕಡೆ ವಾಸಿಗೆ ಅವನ್ ತಂದೆ ಬೈತಾ ಇರ್ತಾರೆ. ಅವನ್ ಜೊತೆ ಸರಿಯಾಗಿ ಮಾತಾಡ್ತಾನೂ ಇರಲ್ಲ. ಅದಕ್ಕೆ ವಾಸಿ ಈ ಲೈಕ್ ಆಪ್ಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಡಿಸೈಡ್ ಆಗ್ತಾನೆ. ಈ ಕಡೆ ಸೂರ್ಯನ್ ಲವ್ ಸ್ಕೋರ್ 90% ಮೇಲೆ ಇರೋರ್ನ ಕರೆಸಿ ಒಂದು ಇವೆಂಟ್ ಮಾಡಿ ಅವರಿಗೆ ಫ್ರೀ ಹನಿಮೂನ್ ಟಿಕೆಟ್ ಕೊಡ್ತಾ ಇರ್ತಾನೆ. ಅಲ್ಲಿ ವಾಸಿ ಕೂಡ ಇರ್ತಾನೆ. ಅಲ್ಲಿ ವಾಸಿ ಸೂರ್ಯನ್ಗೆ ಈ ಲೈಕ್ ಆಪ್ ಹೇಳೋದೆಲ್ಲ ನಿಜ ಅಲ್ಲ, ಅದಕ್ಕೆ ಹ್ಯೂಮನ್ ಎಮೋಷನ್ಸ್ ಗೊತ್ತಾಗಲ್ಲ, ಅದ್ ಹೇಗೆ ನಾವ್ಯಾರನ್ನ ಇಷ್ಟ ಪಡ್ತೀವಿ ಅಂತ ಹೇಳೋಕೆ ಸಾಧ್ಯ ಅಂತ ಕೇಳ್ತಾನೆ. ಅದಕ್ಕೆ ಸೂರ್ಯ ಸಂಗೀತದಲ್ಲಿ 7 ಸ್ವರ ಇರೋ ರೀತಿ ನಾವು ಜನಗಳ ಡೇಟಾ ಕಲೆಕ್ಟ್ ಮಾಡಿಕೊಂಡು ಅವ್ರನ್ನ 7 ಸ್ವರದ ರೀತಿ ಭಾಗ ಮಾಡಿ ಲವ್ ಸ್ಕೋರ್ ನ ಆಪ್ ಜನರೇಟ್ ಮಾಡುತ್ತೆ ಅಂತ ಹೇಳ್ತಾನೆ. ಇದರಿಂದ ಎಲ್ಲಾ ಜನರಿಗೂ ಅವ್ರ ಡೇಟಾ ಲೀಕ್ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಜೊತೆಗೆ ವಾಸಿ ನಾನು ಧೀಮಾನ ಲವ್ ಮಾಡಿ ಅವಳು ನನ್ನ ಲವ್ ಮಾಡೋ ತರ ಮಾಡಿ ನಿಮ್ ಆಪ್ ನಿಜ ಅಲ್ಲ ಅಂತ ಪ್ರೂವ್ ಮಾಡ್ತೀನಿ ಅಂತಾನೆ. ಅದಕ್ಕೆ ಸೂರ್ಯನ್ ಈಗೋ ಅಲ್ಲಿ ಆ ರೀತಿ ಮಾಡಿದ್ರೆ ನಾನು ನನ್ನ ಆಪ್ ನ ಶಟ್ ಡೌನ್ ಮಾಡ್ತೀನಿ, ಅದಕ್ಕೆ ನಿನ್ಗೆ 30 ಡೇಸ್ ಟೈಮ್ ಕೊಡ್ತೀನಿ ಅಂತಾನೆ. ಇವಾಗ ವಾಸಿ ಈ ಲವ್ ಸ್ಕೋರ್ ಇಂದ ಯಾರ್ಯಾರು ದೂರ ಆಗಿದ್ದಾರೆ ಅವ್ರ ಸ್ಟೋರಿನೆಲ್ಲ ಅಪ್ಲೋಡ್ ಮಾಡ್ತಾ, ಲವ್ ಸ್ಕೋರ್ ಕಡಿಮೆ ಇದ್ರು ಪ್ರೀತಿ ಮಾಡ್ತಾ ಇರೋರ್ ಬಗ್ಗೆ ಹೇಳ್ತಾ ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತಾನೆ. ಇದರಿಂದ ಎಷ್ಟೊಂದ್ ಜನ ಅನ್ಸಬ್ಸ್ಕ್ರೈಬ್ ಆಗೋಕೆ ಶುರು ಮಾಡ್ತಾರೆ. ಸೂರ್ಯನ್ಗೆ ಉರಿಯೋಕೆ ಶುರು ಆಗುತ್ತೆ. ಧೀಮನ ಮತ್ತೆ ಲವ್ ಮಾಡೋ ಹಾಗೆ ಮಾಡೋಕೆ ವಾಸಿ ಅವಳನ್ನ ಮೀಟ್ ಮಾಡ್ಬೇಕು ಅನ್ಕೊಂಡು ಅವಳನ್ನ ಮೀಟ್ ಮಾಡೋಕೆ ಹೋದ್ರೆ ಅವಳು ವಾಸಿನ ಅವಾಯ್ಡ್ ಮಾಡ್ತಾನೆ ಇರ್ತಾಳೆ. ಈ ಕಡೆ ಸೂರ್ಯನ್ ಒಂದು ಪ್ಲಾನ್ ಮಾಡ್ತಾನೆ. ಕಲ್ಕಿಗೆ ಫ್ರೆಂಡ್ಶಿಪ್ ಇಂದಾನೆ ಲವ್ ಆಗೋದು ಅಂತ ಫೀಡ್ ಮಾಡೋಕೆ ಹೇಳ್ತಾನೆ. ಅದರಿಂದ ಕಲ್ಕಿ ವಾಸಿನ ಲವ್ ಮಾಡೋಕೆ ಶುರು ಮಾಡ್ತಾಳೆ. ಇನ್ನ ಧೀಮಾ ವಾಸಿ ಕಡೆ ನೋಡ್ಬಾರ್ದು ಅಂತ ಅವಳಿಗೆ ಗೋಲ್ಡ್ ಇಂದ ಡೈಮಂಡ್ ಸ್ಟೇಟಸ್ ಕೊಟ್ಟು ಸೆಲೆಬ್ರಿಟಿಗಳು ಅವಳಿಗೆ ರಿಕ್ವೆಸ್ಟ್ ಕಳಿಸೋ ತರ ಮಾಡ್ತಾರೆ. ಅದರಿಂದ ಅವಳು ಡಿಸ್ಟ್ರಾಕ್ಟ್ ಆಗ್ಲಿ ಅಂತ. ಅದು ಆಕ್ಚುಲಿ ವರ್ಕ್ ಕೂಡ ಆಗುತ್ತೆ. ವಾಸಿನ ಧೀಮಾ ತಿರುಗು ನೋಡ್ತಾ ಇರಲ್ಲ. ಜೊತೆಗೆ ವಾಸಿ ಇಮೇಜ್ ನ ಡ್ಯಾಮೇಜ್ ಮಾಡೋಕೆ ಸೂರ್ಯನ್ ದೊಡ್ಡ ದೊಡ್ಡ ಮೀಮರ್ಸ್ ನ ಭೇಟಿಯಾಗಿ ಅವರಿಗೆ ತುಂಬಾ ಕೆಟ್ಟದಾಗಿ ವಾಸಿನ ಟ್ರೋಲ್ ಮಾಡೋಕೆ ಹೇಳ್ತಾನೆ. ಈ ಕಡೆ ವಾಸಿ ಅವನ್ ಫ್ರೆಂಡ್ ಜೊತೆ ಇದ್ದಾಗ ವಾಸಿ ತಂದೆ ವಾಸಿಗೆ ನಿನ್ಗೆ ಕಲ್ಕಿನೇ ಕರೆಕ್ಟ್ ಅಂತ ಹೇಳಿ ಹೋಗ್ತಾರೆ. ಅವನ್ ಫ್ರೆಂಡ್ಸ್ ಕೂಡ ಹಾಗೆ ಹೇಳ್ತಾ ಇರ್ತಾರೆ. ಕಲ್ಕಿ ಕೂಡ ನಿನ್ಗೆ ನಾನೇ ಕರೆಕ್ಟ್, ಆ ಲೈಕ್ ಆಪ್ ಹೇಳಿದ್ದು ನಿಜಾನೇ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾಳೆ. ವಾಸಿ ಅವಳ ಹಿಂದೆ ಹೋಗಿ ಅವಳಿಗೆ ಮುತ್ ಕೊಡೋ ತರ ಅವಳನ್ನ ಹಿಡ್ಕೋತಾನೆ. ಅದನ್ನ ಅಲ್ಲೇ ಇದ್ದ ಕೆಲವರು ಸೂರ್ಯನ್ ಕೊಟ್ಟಿದ್ದ ಕ್ಯಾಮರಾ ಇಂದ ರೆಕಾರ್ಡ್ ಮಾಡಿ ಮೀಮರ್ಸ್ಗೆ ಕೊಡ್ತಾರೆ. ಅವರು ಕಲ್ಕಿ ಮತ್ತೆ ವಾಸಿ ಕಿಸ್ ಮಾಡ್ತಾ ಇರೋ ತರ ವಿಡಿಯೋ ಜನರೇಟ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಇದರಿಂದ ಎಲ್ರು ವಾಸಿ ಬಗ್ಗೆ ತಪ್ಪು ತಿಳ್ಕೊತಾರೆ. ಆ ವಿಡಿಯೋನ ಧೀಮಾ ನೋಡ್ತಾ ಅಳ್ತಾ ಇರ್ತಾಳೆ. ಜೊತೆಗೆ ಲೈಕ್ ಆಪ್ಗೆ ಇದನ್ನ ನೋಡಿ ನನ್ಗೆ ಕೋಪ ಬರ್ಬೇಕು ಅಲ್ವಾ, ಅಳು ಯಾಕೆ ಬರ್ತಿದೆ ಅಂತ ಕೇಳ್ತಾ ಇರ್ತಾಳೆ. ಈ ಕಡೆ ಸೂರ್ಯನ್ ಸುಮ್ನೆ ಇರದೆ ನೀನೊಬ್ಳು ದಡ್ಡಿ ಅದಕ್ಕೆ ಅಳು ಬರ್ತಿದೆ ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ಧೀಮಾ ಕೋಪ ಮಾಡ್ಕೊಂಡು ಲೈಕ್ ಆಪ್ ನ ಸೈಲೆಂಟ್ ಮೋಡ್ಗೆ ಹಾಕ್ತಾಳೆ. ಇವಾಗ ಸೂರ್ಯನ್ಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಹೋಗ್ತಾರೆ. ವಾಸಿ ತುಂಬಾ ಬೇಜಾರಲ್ಲಿ ಇರ್ತಾನೆ. ಇವಾಗ ಕಲ್ಕಿ ಮತ್ತೆ ವಾಸಿ ಮಧ್ಯೆ ಏನ್ ನಡೀತು ಅಂತ ತೋರಿಸ್ತಾರೆ. ವಾಸಿ ಕಲ್ಕಿಗೆ ಕಿಸ್ ಮಾಡೋಕೆ ಹೋದಾಗ ಕಲ್ಕಿ ಅದನ್ನ ತಡೆದಿರ್ತಾಳೆ. ಅವಾಗ ವಾಸಿ ಅವಳಿಗೆ ಫ್ರೆಂಡ್ಶಿಪ್ ಬಗ್ಗೆ ಹೇಳಿ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿ ಇರೋಣ ಅಂತ ಹೇಳಿ ಅವಳನ್ನ ಹಗ್ ಮಾಡಿರ್ತಾನೆ. ಇದನ್ನೆಲ್ಲ ಇವಾಗ ಕಲ್ಕಿ ಲೈವ್ ಅಲ್ಲಿ ಬಂದು ಹೇಳ್ತಾಳೆ. ಇದರಿಂದ ಸೂರ್ಯನ್ ಪ್ಲಾನ್ ಎಲ್ಲ ಉಲ್ಟಾ ಹೊಡೆಯುತ್ತೆ. ಎಲ್ರು ಸೂರ್ಯನ್ ವಿರುದ್ಧ ಮಾತಾಡೋಕೆ ಶುರು ಮಾಡ್ತಾರೆ. ಇವಾಗ ಎಲ್ಲ ಸರಿ ಹೋಗ್ತಾ ಇದೆ. ಸರಿ ಹೋಗ್ಬೇಕಿರೋದು ವಾಸಿ ಧೀಮಾ ಲವ್ ಸ್ಟೋರಿ. ಅದಕ್ಕೆ ವಾಸಿ ಅವನ್ ಫ್ರೆಂಡ್ಗೆ ನಾನು ಧೀಮಾ ಜೊತೆ ಮಾತಾಡ್ಬೇಕು, ಈಚೆ ಎಲ್ಲೂ ಮಾತಾಡೋಕೆ ಆಗಲ್ಲ, ಯಾವಾಗ್ಲೂ ಫೋನ್ ಅಲ್ಲೇ ಇರ್ತಾಳೆ, ಅವಳು ಆರ್ಗಾನಿಕ್ ಒಳಗೆ ಬರೋ ತರ ಮಾಡ್ಬೇಕು, ಅವಾಗ ಅವಳ ಜೊತೆ ಮಾತಾಡೋಕೆ ಟೈಮ್ ಸಿಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಒಂದು ಪ್ಲಾನ್ ಮಾಡ್ತಾರೆ.
ಜಾಲಿ ಹೆಲ್ಪ್ ತಗೊಂಡು ಧೀಮಾ ಗಂಜಾಮ್ ಅನ್ನೋ ಒಂದು ಡ್ರಗ್ ಮಿಕ್ಸ್ ಆಗಿರೋ ಚಾಕೊಲೇಟ್ ಬಗ್ಗೆ ವಿಡಿಯೋ ಮಾಡಿಸ್ತಾರೆ. ಆದ್ರಿಂದ ಅವಳ ಮೇಲೆ ಕೇಸ್ ಆಗುತ್ತೆ. ಆರ್ಗಾನಿಕ್ ವರ್ಲ್ಡ್ ಅವರು ಧೀಮಾ ಮತ್ತೆ ಜಾಲಿನ ಅರೆಸ್ಟ್ ಮಾಡ್ತಾರೆ. ಇಬ್ರು ಆರ್ಗಾನಿಕ್ ವರ್ಲ್ಡ್ ಗೆ ಬರ್ತಾರೆ. ಧೀಮಾ ಅವಳ ತಾಯಿನ ಮೀಟ್ ಮಾಡ್ತಾಳೆ. ಫಸ್ಟ್ ಟೈಮ್ ಧೀಮಾ ತಾಯಿ ಖುಷಿಯಿಂದ ಧೀಮಾನ ಹಗ್ ಮಾಡ್ತಾರೆ. ಇವಾಗ ಎಲ್ಲ ವಾಸಿ ಅನ್ಕೊಂಡ ಹಾಗೆ ಆಗ್ತಾ ಇದೆ ಅಂತ ಸೂರ್ಯನ್ ವಾಸಿನ ಮೀಟ್ ಮಾಡಿ ಅವನ ಜೊತೆ ರಾಜಿ ಆಗ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅದಕ್ಕೆ ವಾಸಿನ ಮೀಟ್ ಮಾಡ್ತಾನೆ. ಅವನಿಗೆ ಲೈಕ್ ಆಪ್ ಅಲ್ಲಿ ತುಂಬಾ ಜನ ಕೆಲಸ ಮಾಡ್ತಾ ಇದ್ದಾರೆ, ಅದನ್ನ ಶಟ್ ಡೌನ್ ಮಾಡಿದ್ರೆ ಅವರೆಲ್ಲ ಬೀದಿಗೆ ಬರ್ತಾರೆ. ಅದಕ್ಕೆ ಲೈಕ್ ಆಪ್ ಇಸ್ ದ ಬೆಸ್ಟ್ ಆಪ್ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಹಾಕು, ನಿನ್ಗೆ ಎಷ್ಟ್ ಬೇಕಾದ್ರೂ ದುಡ್ಡು ಕೊಡ್ತೀನಿ ಅಂತಾನೆ. ಆದ್ರೆ ವಾಸಿ ಆಗಲ್ಲ ಅಂತ ಎದ್ದು ಈಚೆ ಬರ್ತಾನೆ. ಅಲ್ಲಿ ಲೈಕ್ ಆಪ್ ಶಟ್ ಡೌನ್ ಆದ್ರೆ ಯಾರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅವರೆಲ್ಲ ವಾಸಿ ಹತ್ರ ಬೇಡ್ಕೋತಾರೆ. ಆದ್ರೂ ವಾಸಿ ಆಗಲ್ಲ ಅಂತಾನೆ. ಅಲ್ಲಿಗೆ ಸೂರ್ಯನ್ ಮಿಸ್ ಯುರೋಪ್ ಇಸಬೆಲ್ಲಾನ ಕರ್ಸಿರ್ತಾನೆ. ಅವಳನ್ನ ನೋಡಿ ಕೂಡ ವಾಸಿ ನನ್ಗೆ ಧೀಮಾನೇ ಬೇಕು, ನೀವ್ ಹೇಳೋದ್ನೆಲ್ಲ ಕೇಳೋಕೆ ಆಗಲ್ಲ ಅಂತ ಅಲ್ಲಿಂದ ಹೋಗ್ಬಿಡ್ತಾನೆ. ವಾಪಸ್ ಆರ್ಗಾನಿಕ್ ವರ್ಲ್ಡ್ ಗೆ ಹೋಗ್ತಾನೆ. ಧೀಮಾ ಜೊತೆ ಮಾತಾಡೋಕೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಧೀಮಾ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇರಲ್ಲ. ಧೀಮಾ ಇವಾಗ ಅವಳ ತಾಯಿ ಜೊತೆ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾಳೆ. ಇಲ್ಲಿ ವಾಸಿ ಧೀಮಾನ ಇಂಪ್ರೆಸ್ ಮಾಡೋಕೆ ತುಂಬಾ ಟ್ರೈ ಮಾಡ್ತಾನೆ. ಕಡೆಗೆ ಅವಳನ್ನ ಮತ್ತೆ ಇಂಪ್ರೆಸ್ ಮಾಡ್ತಾನೆ. ಅವಳಿಗೂ ಆಪ್ ಹೇಳಿದ್ದು ಸುಳ್ಳು ಅಂತ ಗೊತ್ತಾಗುತ್ತೆ. ಇಬ್ರು ಮತ್ತೆ ಲವ್ ಮಾಡೋಕೆ ಶುರು ಮಾಡ್ತಾರೆ. ಇನ್ನ ಚಾಲೆಂಜ್ ಮುಗಿಯೋಕೆ 6 ದಿನ ಇರುತ್ತೆ. ವಾಸಿ ಅಂತೂ ಫುಲ್ ಖುಷಿ ಆಗ್ತಾನೆ. ಸೂರ್ಯನ್ಗೆ ಇವಾಗ ಪಿತ್ತ ನೆತ್ತಿಗೆ ಇರುತ್ತೆ. ಅವನಿಗೆ ಧೀಮಾ ಮತ್ತೆ ವಾಸಿನ ಲವ್ ಮಾಡ್ತಾಳೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ವಾಸಿನ ಎತ್ತಬೇಕು ಅಂತ ಡಿಸೈಡ್ ಆಗ್ತಾನೆ. ಈ ವಿಷಯ ವಾಸಿಗೆ ಗೊತ್ತಾಗುತ್ತೆ. ವಾಸಿ ಕೂಡ ಒಂದು ಪ್ಲಾನ್ ಮಾಡ್ತಾನೆ. ಜಾಲಿ ಕೈಲಿ ಅಲ್ಲಿರೋ ಜಾಮರ್ನ ಆಫ್ ಮಾಡಿಸಿ ಕಲ್ಕಿಗೆ ಫೋನ್ಸ್ ತರೋಕೆ ಹೇಳ್ತಾನೆ. ಎಲ್ಲಾನು ಅವರು ಫೈಟ್ ಮಾಡೋ ಜಾಗದಲ್ಲಿ ಇಡ್ತಾರೆ. ಮೊದಲು ಸೂರ್ಯನ್ ಬಂದು ವಾಸಿಗೆ ಹೊಡಿತಾನೆ. ವಾಸಿ ವಾಪಸ್ ಹೊಡೆಯೋ ಟೈಮ್ಗೆ ಮತ್ತೆ ಜಾಮರ್ ಆನ್ ಮಾಡೋದು. ಅವಾಗ ಜನಗಳೆಲ್ಲ ಸೂರ್ಯನ್ ವಾಸಿಗೆ ಹೊಡೆದಿದ್ನ ಮಾತ್ರ ಲೈವ್ ಅಲ್ಲಿ ನೋಡ್ತಾರೆ. ಅದರಿಂದ ಸಿಂಪತಿ ಸಿಗುತ್ತೆ. ಎಲ್ರು ಸೂರ್ಯನ್ಗೆ ಉಲ್ಟಾ ಹೊಡಿತಾರೆ ಅಂತ ವಾಸಿ ಪ್ಲಾನ್ ಮಾಡ್ತಾನೆ. ಎಲ್ಲ ಅವನ್ ಅನ್ಕೊಂಡ ಹಾಗೇನೆ ಆಗುತ್ತೆ. ಜಾಲಿ ಜಾಮರ್ನ ಆಫ್ ಮಾಡ್ತಾನೆ. ಫೋನ್ ಎಲ್ಲ ಲೈವ್ ಹೋಗುತ್ತೆ. ಸೂರ್ಯನ್ ಬರ್ತಾನೆ. ಆದ್ರೆ ಸೂರ್ಯನ್ ವಾಸಿಗೆ ಹೊಡೆಯೋ ಮುಂಚೆನೆ ವಾಸಿ ತಂದೆ ಜಾಮರ್ನ ಆನ್ ಮಾಡ್ಬಿಡ್ತಾರೆ. ಲೈಫ್ ಆಫ್ ಆಗುತ್ತೆ. ವಾಸಿ ಸೂರ್ಯನ್ ಕೈಲಿ 2 ಸಲ ಒದೆ ತಿಂತಾನೆ. 3ನೇ ಸಲ ಒದೆ ತಿನ್ನೋ ಅಷ್ಟರಲ್ಲಿ ಅಲ್ಲಿಗೆ ವಾಸಿ ತಂದೆ ಬಂದು ಸೂರ್ಯನ್ ಕಡೆ ಅವರಿಗೆ ಹೊಡಿತಾರೆ. ಸೂರ್ಯನ್ ಧೀಮಾ ಬಳಿಗೆ ಹೋಗಿ, ವಾಸಿ ಬದುಕಿರ್ಬೇಕು ಅಂದ್ರೆ ನೀನು ಬೇರೆ ಹುಡುಗನ್ನ ಮದುವೆ ಆಗಿ ಅದನ್ನ ಅಪ್ಲೋಡ್ ಮಾಡ್ಬೇಕು, ಇಲ್ಲ ಅಂದ್ರೆ ವಾಸಿ ಕತೆ ಮುಗಿಸ್ತೀನಿ ಅಂತ ಎದುರಿಸಿ ಅಲ್ಲಿಂದ ಹೋಗ್ತಾನೆ. ಅದಕ್ಕೆ ಧೀಮಾ ವಾಸಿನ ಆಸ್ಪತ್ರೆಗೆ ಸೇರಿಸಿ ಅಲ್ಲಿಂದ ಮನೆಗೆ ಹೋಗ್ತಾಳೆ. ಮಾರನೇ ದಿನವೇ ಬೇರೆ ಹುಡುಗನ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾಳೆ. ಧೀಮಾನ ನೋಡೋಕೆ ವಾಸಿ ಹೋಗ್ತಾನೆ. ಧೀಮಾ ವಾಸಿಗೆ, ನೀನ್ ಅವ್ರು ಹೊಡೆದ್ರೆ ತಡ್ಕೊಳಲ್ಲ, ನೀನ್ ಸಾಯುವುದು ನನ್ಗೆ ಇಷ್ಟ ಇಲ್ಲ, ಇಲ್ಲಿಂದ ಹೋಗ್ಬಿಡು ಅಂತಾಳೆ. ವಾಸಿ, ಸರಿ ನನ್ ಜೊತೆ ಬಾ, ಹೊರಗೆ ಹೋಗಿ ಬರೋಣ, ಆಮೇಲೆ ಡಿಸೈಡ್ ಮಾಡುವಿ ಅಂತ ಹೇಳಿ ಅವಳನ್ನ ಲೈಕ್ ಕಂಪನಿಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಸೂರ್ಯನ್ ಖುಷಿಯಾಗಿರ್ತಾನೆ. ಯಾಕಂದ್ರೆ ಅವನ ಆಪ್ 50 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಕೌಂಟ್ ರೀಚ್ ಆಗಿರುತ್ತೆ. ವಾಸಿ ಧೀಮಾನ ಕರ್ಕೊಂಡ್ ಬಂದು ಅವಳನ್ನ ಕೂರ್ಸಿ ಸ್ನಾಕ್ಸ್ ತಿನ್ನೋಕೆ ಹೇಳ್ತಾನೆ. ಸೂರ್ಯನ್ ಕೋಪದಲ್ಲಿ ಬಂದು 2 ಸಲ ಹೊಡಿತಾನೆ. ಇವಾಗ 3ನೇ ಸಲ ಒಳೆ ತಿನ್ನೋ ಮುಂಚೆನೆ ಅಣ್ತಮ್ಮ ವಾಪಸ್ ಹೊಡಿತಾನೆ. ಧೀಮಾ ಕಲ್ಕಿ ಎಲ್ಲ ಶಾಕ್ ಆಗೋಗ್ತಾರೆ. ಸೂರ್ಯನ್ ಅವನ್ ಕೈಲಿ ಫೈಟ್ ಮಾಡೋಕೆ ಆಗಲ್ಲ ಅಂತ ರೋಬೋಗಳನ್ನ ರಿಲೀಸ್ ಮಾಡ್ತಾನೆ. ರೋಬೋ ಕೈಲಿ ಒದೆ ತಿನ್ನೋವಾಗ ವಾಸಿ ಒಂದು ಮೆಕ್ಯಾನಿಕಲ್ ಹ್ಯಾಂಡ್ ಮೇಲೆ ಬೀಳ್ತಾನೆ. ಅದು ಅವನ್ ಕೈಗೆ ಲಾಕ್ ಆಗುತ್ತೆ. ಆದ್ರಿಂದ ಹೆಲ್ಪೇ ಆಗುತ್ತೆ. ಆ ಮೆಕ್ಯಾನಿಕ್ ಹ್ಯಾಂಡ್ ಇಂದ ಎಲ್ಲ ರೋಬೋನು ಹೊಡೆದು ಸೂರ್ಯನ್ ಮೇಲೆ ಹಾಕ್ತಾನೆ. ಸೂರ್ಯನ್ ಕಡೆಯವರಿಗೂ ಹೊಡಿತಾನೆ. ಇದ್ನೆಲ್ಲ ನೋಡಿ ಧೀಮಾ ಖುಷಿ ಆಗ್ತಾಳೆ. ಇಬ್ರು ಈಚೆ ಬರ್ತಾರೆ. ಮಳೆ ಬರ್ತಾ ಇರುತ್ತೆ. ಒಂದ್ ಜಾಗದಲ್ಲಿ ನಿಂತ್ಕೋತಾರೆ. ಅಲ್ಲಿ ಧೀಮಾ ವಾಸಿಗೆ ಪ್ರಪೋಸ್ ಮಾಡ್ತಾಳೆ. ಅದನ್ನ ಅಲ್ಲಿದ್ದ ಜನರೆಲ್ಲ ರೆಕಾರ್ಡ್ ಮಾಡ್ತಾ ಇರ್ತಾರೆ. ಧೀಮಾ ಕೊನೆಯದಾಗಿ ಒಂದು ಪೋಸ್ಟ್ ಮಾಡಿ ಲೈಕ್ ಆಪ್ ನ ಕ್ಲೋಸ್ ಮಾಡ್ತಾಳೆ. ಕೊನೆಗೆ 1 ವರ್ಷ ಆಗುವಷ್ಟರಲ್ಲಿ ಬರೀ 30,000 ಜನ ಸಬ್ಸ್ಕ್ರೈಬರ್ ಉಳಿತಾರೆ. ಆದ್ರಿಂದ ಜಡ್ಜ್ ಆಪ್ ನ ಶಟ್ ಡೌನ್ ಮಾಡೋಕೆ ತೀರ್ಪು ಕೊಡ್ತಾರೆ. ಅದೇ ರೀತಿ ವಾಸಿ ವಾಯ್ಸ್ ಇಂದಾನೆ ಆಪ್ ಶಟ್ ಡೌನ್ ಆಗುತ್ತೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.